ಬ್ರಹ್ಮದೇವರೇ, ಓ ಹರನೇ, ನೀವಿರುವರು ನಾನಾಡುವಂತಹ ಮಾತುಗಳನ್ನು ಲಕ್ಷ್ಯವಿರಿಸಿ ಕೇಳಬೇಕು. ಖಂಡಿತ ಕೇಳುತ್ತೇವೆ. ನಾವು ಮೂರು ಹೇಗೆ ಹುಟ್ಟಿಕೊಂಡಿದ್ದೇವೆ, ಎಲ್ಲಿ ಹುಟ್ಟಿಕೊಂಡಿದ್ದೇವೆ, ಏನು ಮಾಡಬೇಕು ಯಾವುದು ತಿಳಿದಿಲ್ಲ. ಈ ಮೊದಲು ನಾವು ನೀರ ಮೇಲೆ ತೇರುತ್ತಾ ಇದ್ದೆವು. ಹೌದಲ್ಲ? ಮುಳುಗುವವರ ಉಳಿಯುವವರ ಏನೂ ತಿಳಿದು ಹಪಹಪಿಸುತ್ತಾ ಇದ್ದೆವು. ಆವಾಗ ಮಹಾಮಾತೆ ಪ್ರತ್ಯಕ್ಷವಾಗಿ ಎಲ್ಲವನ್ನು ಕರುಣಿಸಿದ್ದಾಳೆ ಅಲ್ವೇ? ನಮಗೆ ಏನು ಬೇಕು ಬೇಡ ನಮಗೇ ತಿಳಿದಿರಲಿಲ್ಲ. ಆದ್ರೆ ನಮಗೇನು ಬೇಕು, ಎಷ್ಟು ಬೇಕು, ಹೇಗೆ ಬೇಕು ಎಲ್ಲವನ್ನು ಆ ಮಹಾತಾಯಿ ಅನುಗ್ರಹಿಸಿದ್ದಾಳೆ. ಈಗ ನಾನು ನನ್ನದು ನನಗೆ ನನ್ನಿಂದ ಎನ್ನುವಂತಹ ಭಾವ ಒಳಗಿಂದ ಹರಿಯುವುದಕ್ಕೆ ಪ್ರಾರಂಭವಾಗುತ್ತಾ ಇದೆ. ಏನು ಬ್ರಹ್ಮ, ನಾನೆಷ್ಟು, ನಾನು ಹೇಗೆ ಎನ್ನುವುದನ್ನು ಈಗ ನಾನು ಚೆನ್ನಾಗಿ ಅರಿತವರಿದ್ದೇನೆ. ನಾನು ನನ್ನದ್ದು ಎನ್ನುವುದು ಬರಬಾರದು, ನಾವು ನಮ್ಮದ್ದು ಎನ್ನುವುದು ಬೇಕು ಎನ್ನುವ ಕಾರಣದಿಂದ ಮೂರು ಮೂರ್ತಿಗಳನ್ನು ಒಟ್ಟಿಗೆ ಕರೆದು ಎಲ್ಲವನ್ನೂ ಕೊಟ್ಟದ್ದಲ್ವ ತಾಯಿ? ನಾವು ಎನ್ನುವುದು ಸರಿ, ಆದರೆ ಈಗ ನಾನು ಎನ್ನುವುದು ಬೇಕು. ಯಾವ ಜೀವನಿಗೆ ನಾನು ಎನ್ನುವಂತಹ ಭಾವವಿಲ್ವೋ ಅವನು ಸೃಷ್ಟಿಯಲ್ಲಿ ಬದುಕುವುದಕ್ಕೂ ಸಾಧ್ಯವಿಲ್ಲ. ಅಡೆತಡೆಗಳು ಬಂದೀತು. ನಾನು ನಾನು ಎನ್ನುವಂತಹ ಭಾವವಿಲ್ಲ ಅಂತ ಆದರೆ ಅವನಲ್ಲಿ ಮೇಲೆ ಹೇಳಬೇಕು ಸಾಧ್ಯವಿಲ್ಲ. ನಾನು ಎನ್ನುವುದು ಅಹಂಕಾರದ ಸಂಕೇತ ಅಲ್ವಾ? ಅಲ್ವಾ? ಈಗ ನಾನು ಕಾಣಿಸಲೇಬೇಕು. ಹೌದಾ? ಎರಡು ವಿಧಾನ ಉಂಟು. ಅನಿವಾರ್ಯವಾಗಿ ಕಂಡು ಹೋಗುವುದು ಬೇರೆ, ಕಾಣುವುದು ಬೇರೆ, ಕಾಣಿಸಿಕೊಳ್ಳುವುದು ಬೇರೆ. ಎರಡೂ ಸಾಮರ್ಥ್ಯ ನನ್ನಲ್ಲಿ ಉಂಟು ಎನ್ನುವುದನ್ನು ನಾನು ಚೆನ್ನಾಗಿ ಅರಿತುಕೊಂಡಿದ್ದೇನೆ. ನೀನು ಕಾಣುವುದಲ್ಲ, ಈಗ ನಿನ್ನನ್ನು ನೀನು ಕಾಣಿಸಿಕೊಳ್ಳುವುದು. ಎರಡೂ ಉಂಟು. ನಿಜವಾಗಿ ಕಾಣುವುದು ಒಳ್ಳೆಯದು, ಯಾರಲ್ಲೂ ಹೇಳದೆ ನಾವಾಗಿ ಒಬ್ಬನನ್ನು ಗುರುತಿಸುವುದು. ಈಗ ನೀನು ಕಾಣಿಸುವುದಕ್ಕೆ ಹೊರಟದ್ದು, ಅದಕ್ಕೆ ಆಧಾರ ಬೇಕಲ್ಲ. ಕಾಣಿಸಿಕೊಳ್ಳುವುದು ಯಾಕೆ? ಯಾಕೆ? ಕಾಣುವ ಕಣ್ಣುಗಳಿಗೆ ಏನು ತೋರದಿದ್ರೆ, ಕತ್ತಲೆಯಲ್ಲೇ ಇದ್ರೆ, ಅರಿವಿನೆಡೆಗೆ ಸಾಗದಿದ್ರೆ ಅವನು ಕಾಣುವುದು ಹಾಗೆ. ಹಾಗಿದ್ರೆ ನಾವು ಬೆಳಕನ್ನು ಕೊಟ್ಟು ಅರಿವಿನೆಡೆಗೆ ಸಾಗುವಂತಹ ವ್ಯವಸ್ಥೆ ಮಾಡಿ ಆ ಮೂಲಕ ನಾವು ಕಾಣಿಸಿಕೊಳ್ಳಬೇಕು. ಸರಿ, ಈಗ ನಾನು ಕಾಣಿಸಿಕೊಳ್ತಾ ಇದ್ದೇನೆ. ಯಾಕೆ? ನಿಮ್ಮನ್ನು ಅರಿವಿನೆಡೆಗೆ ಸಾಗಬೇಕಾಗಿದೆ, ತೆಗೆದುಕೊಂಡು ಹೋಗಬೇಕಾಗಿದೆ. ಅದಕ್ಕಾಗಿ ಹೇಳ್ತೇನೆ, ಮೂವರು ಕೂಡ ಒಂದಾಗಿ ಇನ್ನು ಮುಂದೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಬೇಕು. ನಾವು ತೊಡಗಿಸಿದಂತಹ ಕಾರ್ಯಕ್ರಮಗಳು ಯಾವುದೇ ಲೋಪದೋಷಗಳಿಲ್ಲದೆ ಸಾಂಗವಾಗಿ ಸುಗಮವಾಗಿ ಮುಕ್ತಾಯ ಹಂತಕ್ಕೆ ಬರಬೇಕು. ಒಳ್ಳೆಯದು. ಇಷ್ಟೆಲ್ಲ ಆಗಬೇಕಿದ್ರೆ ಹೇಳುವುದಕ್ಕೊಬ್ಬನಾಗಬೇಕು, ಮಿಕ್ಕುಳಿದವರು ಕೇಳಬೇಕು. ಹೇಳುವವರಿಗೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ಅಂತ ಅರ್ಹತೆ ಯೋಗ್ಯತೆ ಯಾರಲ್ಲಿ ಉಂಟು, ಯಾರಲ್ಲಿ ಉಂಟು ವಿಚಾರಿಸಿದಾಗ ಏನು ಅವನ ಮುಖ ನೋಡಿ, ಇವನಲ್ಲಿ ಉಂಟಾ? ಬಹುಶಃ ನಿನ್ನಲ್ಲೇ ಉಂಟು. ಮತ್ತೆ ಯೋಚಿಸಬೇಡಿ, ನನ್ನಲ್ಲೇ ಉತ್ತರ ಉಂಟು. ಹೇಗೆ? ನಾನು ಹಿರಿಯವ, ಹೌದಾ? ನಾನು ಜ್ಯೇಷ್ಠ, ನಾನು ಶ್ರೇಷ್ಠ, ನೀವೀರುವರು ಕನಿಷ್ಠರು, ನೀವೀರುವರು ಕಿರಿಯರು. ಆದ್ದರಿಂದ ನಾನು ಹೇಳಿದಂತೆ ನೀನು ನಡೆದುಕೊಂಡರೆ ಉತ್ತಮ ಉತ್ತಮ ಉತ್ತಮ. ಏನು ಬ್ರಹ್ಮದೇವರೇ,
ನಗುವನ್ನು ಹೊರತುಪಡಿಸಿ ಬೇರೇನನ್ನು ಪ್ರಕಟಿಸಬೇಕು ಎನ್ನುವ ಹಾಗೆ ನನಗೆ ಹೊಳೆಯುತ್ತಲೇ ಇಲ್ಲ. ಅದನ್ನು ಹೇಳಬೇಕಾಗಿಲ್ಲ. ನಗುವಿನ ತುಟಿಯಂಚಿನಲ್ಲಿ ಕಾಣುತ್ತಾ ಉಂಟು. ಆದ್ರೆ ಒಂದು ವಿಚಾರ ಏನು, ನಗುವಿನಲ್ಲಿ ಅನೇಕ ಬಗೆಗಳುಂಟು. ಹೇಗೆ? ಕಿರುನಗೆ, ಮಂದನಗೆ, ವಿಕಟನಗೆ, ವ್ಯಂಗ್ಯನಗೆ. ಈ ನಗೆಯಲ್ಲಿ ಏನು ಬಗೆ ನಿನ್ನದು? ಬಗೆ ಏನುಂಟು? ನಿಜ ಹೇಳಬೇಕಾ? ನಿಜ ಹೇಳಬೇಕು. ಎಲ್ಲವನ್ನೂ ಕೇಳಿದ ಕ್ಷಣವೇ ನನಗೆ ನಗುವೇ ಉಕ್ಕೇರಿ ಬರುತ್ತಾ ಇದ್ದರೂ ಕೂಡ ಅವೆಲ್ಲವನ್ನು ತುಟಿಯ ಅಂಚಿನಲ್ಲೇ ಅದುಮಿಟ್ಟುಕೊಂಡು ಕೇವಲ ನಾನು ಕಿರುನಗೆಯನ್ನೇ ಹೊರಸೂಸಿದ್ದು ಯಾಕೆ? ಹಾಗಿದ್ರೆ ನೀನು ಒಳಗೆ ಬೇರೆ ನಗೆ ಉಂಟು ಅಂತ ಆಯ್ತು. ಹೌದೇ ಹೌದು. ಹೊರಗಿನ ನಗೆ ಬೇರೆ, ಒಳಗಿನ ನಗೆ ಬೇರೆ, ಒಳಗೊಂದು ಹೊರಗೊಂದು. ಕಿರುನಗೆಯನ್ನು ಹೊರಸೂಸುವುದಕ್ಕೆ ಕಾರಣ ಏನು? ಒಂದು ವೇಳೆ ನಾನು ಜೋರಾಗಿ ನಗುವುದಕ್ಕೆ ಪ್ರಾರಂಭ ಮಾಡಿದ್ರೆ ಒಂದರ್ಥದಲ್ಲಿ ನಿನ್ನನ್ನು ಅಪಹಾಸ್ಯ ಮಾಡಿದ ಹಾಗಾಗುತ್ತದೆ. ಆ ವಿಚಾರ ನೀನು ಒಪ್ಪಿಕೊಳ್ಳುತ್ತೇನೆ. ಹಾಗಾಗಬಾರದು ಎನ್ನುವಂತಹ ಕಾರಣಕ್ಕಾಗಿ ಈ ವ್ಯವಸ್ಥೆ. ಅಪಹಾಸ್ಯ ಒಳ್ಳೆಯದಲ್ಲ, ಅದು ಸ್ವೀಕಾರ ಅರ್ಹಲ್ಲ. ಹಾಸ್ಯ ಬೇಕು ಹೇಳಿ, ಹಾಸ್ಯ ಇರಲಿ, ಸ್ವೀಕಾರ ಮಾಡೋಣ. ಬ್ರಹ್ಮ, ಓ ಮಹಾಮಾತೆಯ ಆಶ್ರಯದಲ್ಲಿ ನಾವು ಮೂವರೂ ಕೂಡ ಸೇವಾಕರ್ತರು ಅಲ್ವಾ? ಅಲ್ಲ ಅಂತ ಹೇಳುವುದಲ್ಲ ನಾನು. ಮಹಾಮಾತೆ ನೀಡಿದ ಜ್ಞಾನ, ಅವಳು ಹರಿಸಿದ ಬೆಳಕು, ಅವೇ ನೀಡಿದ ಅರಿವು, ಇವೆಲ್ಲವುಗಳಿಂದಲೂ ಸಂಪನ್ನಗೊಂಡಂತಹ ಸಂತೃಪ್ತಿ ನಮಗೆ ಇದೆ ತಾನೆ? ನಿಜ. ಅವಳ ಸಂಕಲ್ಪಜಾತರಾದ ಶಿಶುಗಳು ನಾವು. ಆ ಸಂಕಲ್ಪವನ್ನು ಸಾಕಾರಗೊಳಿಸುವಂತಹ ಮಕ್ಕಳಾಗಬೇಕೇ ವಿನಃ ಯಾವ ಕಾರಣಕ್ಕೂ ಅದನ್ನು ವಿಕಲ್ಪಗೊಳಿಸಬಾರದಲ್ಲ, ಆಗಬಾರದು. ನಾನೇ ಹಿರಿಯವ ಎನ್ನುವ ಹಾಗೆ ನೀನು ವಿಷಯವನ್ನು ಮಂಡಿಸುವುದಕ್ಕೆ ಮುಂದಾದವನಿದ್ದೀ. ಇಚ್ಛಾಶಕ್ತಿ ಸಂಯುಕ್ತಿಯಾದಂತಹ ನಾನು ಮೂರು ಮೂರ್ತಿಗಳಾದ ನಿಮ್ಮನ್ನು ಏಕಕಾಲದಲ್ಲಿ ಸೃಜಿಸಿದ್ದೇನೆ ಎಂದ ಬಳಿಕ ಹಿರಿಯ ಕಿರಿಯ ಎನ್ನುವಂತಹ ಪ್ರಭೇದವನ್ನು ಮಾತೆಯೇ ಕಲ್ಪಿಸಿಲ್ಲ. ಪ್ರಾಯದಲ್ಲಿ ಅಲ್ಲ, ಏಕಪ್ರಾಯ ಸಮರ್ಥರು. ಪ್ರಾಯದಲ್ಲೂ ಅಲ್ಲ, ನಮಗೆ ಕೊಡಲ್ಪಟ್ಟದ್ದು ಕೂಡ ವಿಶೇಷ ತರವಾದದ್ದು. ಬ್ರಹ್ಮ ಎನ್ನುವಂತಹ ಶುಭನಾಮವನ್ನು ನಿನಗೆ ಹೇಗೆ ಇರಿಸಿದ್ದಾಳೋ, ವಿಷ್ಣು ಎನ್ನುವಂತಹ ಸರ್ವವ್ಯಾಪಕ ಎನ್ನುವಂತಹ ವಿಶೇಷ ಅರ್ಥವನ್ನು ಸ್ಫುರಿಸುವ ಆ ನಾಮವನ್ನು ನನಗೆ ಕೊಟ್ಟಿದ್ದಾಳೆ. ಈಶಾ ಅಂತ ಹೇಳಿದ್ರೆ ಯಜಮಾನ ಎನ್ನುವಂತಹ ಅರ್ಥವನ್ನು ಹೊರಸೂಸುತ್ತದೆ. ಹಾಗಾದ್ರೆ ಎಲ್ಲವೂ ವಿಶೇಷವಾಗಿಯೇ ನಮಗೆ ಕೊಡಲ್ಪಟ್ಟಿದೆ. ಸೃಷ್ಟಿಕರ್ತನಾದಂತಹ ನೀನು ಸೃಷ್ಟಿಯನ್ನು ಮಾಡುತ್ತಿ ಎನ್ನುವ ಹಾಗೆ ನಾನು ಭಾವಿಸಿದ್ರೆ ಸೃಷ್ಟಿ ಮಾಡಲಿಲ್ವೇ ನೀನು? ಒಂದು ವಿಧವಾದ ಸೃಷ್ಟಿ ಮಾಡಿದೆ. ನಮ್ಮಲ್ಲಿ ವಾದವನ್ನು ಸೃಷ್ಟಿಸಿದೆ, ಭೇದವನ್ನು ಸೃಷ್ಟಿಸಿದೆ, ತಾರತಮ್ಯವನ್ನು ಸೃಷ್ಟಿಸಿದೆ. ಇದನ್ನು ಸೃಷ್ಟಿಸುವುದಕ್ಕೆ ಆದಿಮಾಯ ನಿನ್ನನ್ನು ಸೃಷ್ಟಿಸಿದ್ದು ಬ್ರಹ್ಮ. ತರತಮ ಭಾವವಿಲ್ಲದಂತಹ ಸೃಷ್ಟಿ ವಿಕಾಸ ಹೊಂದುವುದಕ್ಕೂ ಸಾಧ್ಯವಿಲ್ಲ. ಆಮೇಲೆ ವಾದವೂ ಬೇಕು, ಸಂವಾದವೂ ಬೇಕು. ವಿವಾದಕ್ಕೆ ಆಸ್ಪದ ಕೊಡಬೇಡ ಅಲ್ವೇ? ವಿವಾದಕ್ಕೆ ಆಸ್ಪದ ಕೊಡದೆ ಮುಕ್ತಾಯಗೊಳಿಸು. ನನ್ನ ವಿಚಾರಕ್ಕೆ ಪೂರಕವಾದಂತಹ ಧ್ವನಿ ನಿನ್ನದು ವ್ಯಕ್ತವಾಗಲಿ. ಏನನ್ನೂ ತಿಳಿಯದೇ ಇದ್ದಂತಹ ನಮಗೆ ಕೇಳಿಸಿದ್ದು ಅಕಾರ ಉಕಾರ ಮಕಾರಗಳೆನ್ನುವಂತಹ ಮೂರು ಬೀಜಾಕ್ಷರಗಳಿಂದ ಒಡಗೂಡಿದ ಓಂ ಎನ್ನುವಂತಹ ಪ್ರಣವ ನಿನಾದ. ಆ ಓಂಕಾರದ ಮೂರು ಬೀಜಾಕ್ಷರಗಳ ಹಾಗೆಯೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ವೇ? ಅದರಲ್ಲಿ ಒಂದು ಅಕ್ಷರ ಲೋಪ ಆದರೂ ಕೂಡ ಓಂಕಾರ ಆಗುವುದಿಲ್ಲ, ಆಗಬಾರದು. ಲೋಪಕ್ಕೆ ನೀನು ಕಾರಣನಾಗುತ್ತಿ ಎನ್ನುವಂತಹ ಖೇದ ನನಗುಂಟಲ್ಲ. ಇಲ್ಲವೇ ಇಲ್ಲ. ಹಿರಿಯ ಕಿರಿಯ ಎನ್ನುವಂತಹ ಆ ಭೇದವನ್ನು ಬಿಡು. ನೀನು ಸೃಷ್ಟಿ ಮಾಡು, ನಾನು ಪಾಲಿಸ್ತೇನೆ, ಅವ ಲಯಗೊಳಿಸ್ತಾನೆ. ನಾವು ಮೂವರು ಸಮಾನರಲ್ವ ಬ್ರಹ್ಮ? ಈಗ ಸಮಾನತೆಯ ನಿನ್ನ ಸಿದ್ಧಾಂತ, ಸಮಾನತೆಯ ಮುಖ್ಯ. ನನ್ನ ವಿಚಾರಕ್ಕೆ ಪೂರಕವಾದಂತಹ ವಿಚಾರ ನಿನ್ನದಿಲ್ಲ ಅಂತ ಆಯ್ತು, ಆಕ್ಷೇಪ ಉಂಟು ಅಂತ ಆಯ್ತು, ಖಂಡನೆ ಉಂಟು ಅಂತ ಆಯ್ತು. ಬೇಡ, ವಿನಯಪೂರ್ವಕವಾಗಿ ನಾನು ತಿರಸ್ಕರಿಸು. ಅದು ಬೇಡ. ಈ ಸೌಜನ್ಯ ವಿನಯ ಶಬ್ದ ನನ್ನ ಮಾತಿನಲ್ಲಿ ಬೇಡ. ನನಗೆ ನಿನ್ನ ಸೌಜನ್ಯ ನಿನ್ನ ವಿನಯ ಎಲ್ಲ ಕೇಳಿ ಅರ್ಥ ಆಯ್ತು ನನಗೆ. ಆದರೆ ಒಂದು ಏನು, ಮುಕ್ತಾಯ ಮಾಡಲಿಲ್ಲ ನೀನು? ಇಲ್ಲ, ಇಬ್ಬರೇ ವಾದ ಮಾಡುದು ಬೇಡ. ಮತ್ತೆ ಅವನನ್ನು ಬಳಸಿಕೊಳ್ಳೋಣ. ಅವನನ್ನ ಉತ್ತರವಾಗಿ ಬಂದಿತ್ತು, ಕೇಳಿ ನೋಡು.
ವಾದವನ್ನು ಇದುವರೆಗೂ ಕೇಳುತ್ತಾ ಇದ್ದವ ನಾನು. ನನಗೆ ಸಂತೋಷ ಆಯ್ತು ಕೇಳುವವರಿದ್ದಾರಲ್ಲ ಅಂತ. ಹೌದಾ? ಕೇಳಿದ್ದು ಮಾತ್ರವಲ್ಲ, ಹಾಗಾಗಿ ನಿಮ್ಮ ಮಧ್ಯ ಪ್ರವೇಶ ಮಾಡಿದ್ದೇನೆ. ನನಗೆ ಸ್ವಲ್ಪ ಅನುಮಾನ ಇತ್ತು. ಏನು? ನಾವಿಬ್ಬರು ಮಾತನಾಡ್ತಿರೋ ಎಲ್ಲೋ ನೋಡಿ ಏನೋ ಯೋಚನೆ ಮಾಡ್ತಾ ಇದ್ದೇನೆ. ಕೇಳಿದೆಯಲ್ಲ, ಸರಿಯಾಗಿ ಕೇಳಿಸಿಕೊಂಡಿದ್ದೇನೆ. ಸಂತೋಷ. ಬ್ರಹ್ಮ, ನೀನು ಹೇಳಿದ ಹಾಗೆ ನೀನೇ ದೊಡ್ಡವನ ಹೌದಪ್ಪ. ನನಗೆ ಗೊತ್ತಿತ್ತು ನನ್ನ ವಿಚಾರಕ್ಕೆ ಪೂರಕವಾದಂತಹ ಒಂದು ವಿಚಾರಧಾರೆ ಮಂಡಿಸಲ್ಪಡುತ್ತದೆ ಅಂತ. ನೋಡಿದ್ಯಾ, ಒಂದು ವಾಕ್ಯ ಹೇಗೆ ಪೂರ್ತಿ ಆಗುತ್ತದೆ ಎನ್ನುವಂತಹ ಕಲ್ಪನೆ ನಮಗೆ ಬೇಕು. ಅವ ಮುಗಿಸ್ಲಿಲ್ವಾ ಅಂತ ಪೂರ್ಣ ವಿರಾಮ ಹಾಕಲಿಲ್ಲ. ಈಗ ವಾಕ್ಯ ಪೂರ್ಣ ವಿರಾಮ ಆಗ್ಲಿಲ್ಲ. ಈಗ ಅರ್ಧ ವಿರಾಮದಲ್ಲಿ ಅರ್ಧ ವಿರಾಮದಲ್ಲಿ ಉಂಟು. ಪೂರ್ಣಗೊಳಿಸಿ. ಹಾಗಂತ ಹೇಳಿ ಹರಿ ನೀನು ಕೂಡ ಸಣ್ಣವನಲ್ಲ, ನೀನು ಕೂಡ ದೊಡ್ಡವನೇ ಹೌದಪ್ಪ. ನನಗೆ ವಿಶ್ವಾಸ ಇಲ್ಲ. ವಿಶ್ವಾಸದ ಕೊರತೆ ಹೇಳಿದ ಇಷ್ಟೇ ಕಾರಣ. ನನ್ನ ಬಳಿ ಬಂದ, ನನ್ನ ಮುಖ ನೋಡಿದ, ನಿನ್ನ ಮುಖ ಚಂದ ಉಂಟು, ನೀನು ಒಳ್ಳೆಯವ ಅಂತ ಹೇಳಿದ. ಆ ಕ್ಷಣವೇ ನಿನ್ನ ಬಳಿಗೆ ಬಂದ, ನಿನ್ನ ಮುಖವು ಚಂದ ಉಂಟು, ಅವನ ಹಾಗೆ ನೀನಲ್ಲ, ನೀನು ಒಳ್ಳೆಯವ ಅಂತ ಹೇಳಿದ. ಇವನಿಗೆ ಕಾರ್ಯಜಾಣ ಅಂತ ಹೆಸರು. ಯಾರಾದ್ರೂ ಒಬ್ಬರನ್ನು ಈ ರೀತಿ ಹೇಳುವುದಕ್ಕೂ ಕಾರಣ ಉಂಟು. ಎಷ್ಟರ ಮಟ್ಟಿಗೆ ಅಂತ ಹೇಳಲಿಲ್ಲ. ನೀವೀರರು ಕೂಡ ನನ್ನಷ್ಟು ದೊಡ್ಡವರಲ್ಲೇ ಅಲ್ಲ. ಬೇಕಾ ನಾನು ನಿನ್ನನ್ನು ಸುಲಭದಲ್ಲಿ ಉಪಯೋಗ ಮಾಡುವ ಅಂತ ಗ್ರಹಿಸಿ. ಇಬ್ಬರ ಜಗಳ ಮೂರನೆಯವನಿಗೆ ಆದಾಯ ಅಂತ ಆಗುತ್ತದೆ ಬ್ರಹ್ಮ. ಆದಾಯ ಆಗಬೇಕಾದ್ರೂ ಕಾರಣ ಉಂಟು. ಏನು ಕಾರಣ? ನಿಮಗೀರುವರಿಗಿಂತಲೂ ಹೆಚ್ಚಿನದಾದ ಅಂದವನ್ನು ನಾನು ಪಡೆಯುವುದವನಾಗಿದ್ದೇನೆ. ಅಂಗ? ಹೌದು. ನಿನಗೆ ಹೆಚ್ಚಿನದ್ದ? ಸರಿಯಾಗಿ ನೋಡು, ಕೆಳಗೆ ಅಲ್ವಾ ಮೇಲೆ ನೋಡು. ಅವಸರಿಸಬೇಡ. ಯಾವಾಗಲೂ ಕೆಳಗಿನಿಂದ ಮೇಲೆ ನೋಡಬೇಕು. ಜೀವನವು ಹಾಗೆ ಕೆಳಗಿನಿಂದ ಮೇಲೆ ಹೋಗುವುದು. ಉರಿಯುವ ಅಗ್ನಿ ಕೂಡ ಕೆಳಗಿನಿಂದ ಮೇಲೆ ಉರಿಯುವುದು. ನಾನು ನಿನ್ನನ್ನು ಕೆಳಗಿನಿಂದ ಮೇಲೆ ನೋಡಿದ್ದೇನೆ. ಹೇಗೆ ಆಗುತ್ತಲ್ಲ ಹಾಗೆ ನೋಡು. ಈಗ ನೋಡಿದಾಗ ಹಣೆಯಲ್ಲಿ ಒಂದು ಹೆಚ್ಚಿನ ಕಣ್ಣು. ಹೆಚ್ಚಿನ ಕಣ್ಣು, ಅದುವೇ ಕಿಚ್ಚಿನ ಕಣ್ಣು. ಮುಚ್ಚಿದೆ ಮುಚ್ಚಿದೆ ಎಂಬುದಾಗಿ ತಾತ್ಸಾರ ಮಾಡಬೇಡ. ಹಾಗೇನೂ ಇಲ್ಲ. ಒಂದೊಮ್ಮೆಲೆ ಸುಟ್ಟುಕೊಂಡೆ ಅಂತಾದ್ರೆ ಸಕಲ ಬ್ರಹ್ಮಾಂಡವನ್ನು ಸುಡುವ ಸಾಮರ್ಥ್ಯ ಇದೆ. ಹಾಗಾಗಿ ನಿಮಗೀರುವರಿಗಿಂತ ನಾನು ಅಧಿಕನಾಗಿದ್ದೆ. ಬೇಕಾ ಬ್ರಹ್ಮ? ಸುಡುವ ಕಾರಣ ದೊಡ್ಡವನು, ನಾನು ದೊಡ್ಡವ ಅಂತ ಹೇಳಿದೆ. ಯಾಕೆ ಗೊತ್ತದೆ? ನಾನು ಶ್ರೇಷ್ಠ ಎನ್ನುವಂತಹ ವಾದವನ್ನು ಮೊದಲಾಗಿ ಆರಂಭಿಸಿದ್ದೇನೆ. ನಾನು ವಿಚಾರವನ್ನು ಮಂಡಿಸಿದ್ದೇನೆ. ತಪ್ಪು ಎನ್ನುವಂತಹ ಭಾವನೆ ಈವರೆಗೂ ನನಗೆ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಆದರೆ ತೊಡಗಿಸಿಕೊಂಡಂತಹ ವಿಚಾರ ಮುಂದೆ ಭವಿಷ್ಯತ್ತಿನಲ್ಲಿ ಉತ್ತಮವಾದಂತಹ ನಿರೀಕ್ಷೆಯನ್ನಿಟ್ಟುಕೊಂಡಿರುವೆ. ಫಲಿತಾಂಶ ಉತ್ತಮವಾಗಿ ಉಂಟು ಅಂತ ಈಗ ನೀನು ನಿರೀಕ್ಷೆ ಇಟ್ಟು ಇಷ್ಟೆಲ್ಲವನ್ನು ಮಂಡಿಸಿದ್ದು. ಹೌದು, ವಸ್ತುನಿಷ್ಠವಾದ ಪ್ರಾಮಾಣಿಕವಾದಂತಹ ವಿಷಯವೇ ಹೌದಾಗಿದ್ರೆ ನಿನ್ನ ನಿರೀಕ್ಷೆ ಸಮೀಕ್ಷೆ ಹುಸಿಯಾಗುವುದಿಲ್ಲ. ಭರವಸೆ ಉಂಟು, ಒಳ್ಳೆಯ ಫಲಿತಾಂಶವೇ ಬರ್ತದೆ. ಭರವಸೆ ಉಂಟು ನನಗೆ. ಇದ್ರೆ ಮಾತ್ರ
ಅಲ್ಲ, ವಸ್ತುನಿಷ್ಠವಾಗಿದ್ದರೆ ವಸ್ತುನಿಷ್ಠವಾಗಿದ್ದೇನೆ, ನಾನು ಪ್ರಾಮಾಣಿಕವಾಗಿದ್ದೇನೆ. ನನ್ನ ವಿಚಾರಕ್ಕೆ ಯಾವುದೇ ಲೋಪದೋಷಗಳು ನನ್ನಲ್ಲಿ ಕಂಡದ್ದಿಲ್ಲ. ಹಾಗೆಂದು ನಿನ್ನ ವಿಚಾರ ಖಂಡಿಸ್ತೇನೆ ಎನ್ನುವಂತ ಭಾವನೆ ನಿನಗೆ ಬೇಡ. ಇಲ್ಲ ಇಲ್ಲ. ಯಾಕೆ? ಸದ್ಯ ಭವಿಷ್ಯದಲ್ಲಿ ದೃಷ್ಟಿರಿಸಿಕೊಂಡಿದ್ದೇನೆ ನಾನು. ನಾವು ಭವಿಷ್ಯವನ್ನು ನಿರೀಕ್ಷಿಸಬೇಕು. ಹೌದು. ಆದರೆ ಒಂದು, ಈಗ ನಾನು ದೊಡ್ಡವ ಅಂತ ಹೇಳಿದೆ, ಯಾಕೆ ಎಂಬುದಾಗಿ ಹೇಳಿದೆನು? ಇಲ್ಲ, ಹೇಳಲಿಲ್ಲ ನೀನು. ನಾನು ಸಕಾಲ ಬರಲಿ ಅಂತ ಯೋಚನೆ ಮಾಡಿ ಸರಿಯಾಗಿ ಸಕಾಲ ಕೂಡಿ ಬಂತು. ಈಗ ಆಧಾರ ಕೊಡ್ತೇನೆ ನಾನು. ಆಧಾರ ಉಂಟ ನಿನ್ನಲ್ಲಿ? ಆಧಾರ ಬೇಕು. ಸರಿ, ನಾನು ಮೊದಲು ಬೇಡ ಬೇಡ ಅಂತ ಗ್ರಹಿಸಿದ್ದೆ. ಸುಮ್ಮನೆ ಯಾಕೆ ಆಧಾರ ಪ್ರಸ್ತಾಪ ಮಾಡಬೇಕು ಅಂತ. ಈ ಮುಖ್ಯ ಕಾಲಘಟ್ಟದಲ್ಲಿ ನಿನ್ನಿಂದ ಒದಗಿಸಲ್ಪಟ್ಟಂತಹ ಯಾವ ಆಧಾರ ಉಂಟು ಅದು ಸರಿಯಾಗಿದ್ರೆ ಅದನ್ನು ನಾವು ಪರಿಶೀಲಿಸ್ತೇವೆ. ಈಗ ಅಗತ್ಯ ಇರುವುದಿಲ್ಲ. ಈಗ ಬೇಕಲ್ಲ? ಈಗ ಕೊಡಬೇಕು, ಅನಿವಾರ್ಯವಾಗಿ ಒದಗಿಸ್ತೇನೆ. ಮೊದಲು ನಾನು, ಮೊದಲು ನೀನು. ಅಷ್ಟಕ್ಕೆ ಪೂರ್ಣವಿಲ್ಲ. ಇಲ್ವಾ? ಯಾವುದರಲ್ಲಿ ಮೊದಲು? ಯಾವುದರಲ್ಲಿ ಮೊದಲು? ತಾಯಿ ಹಾಕಿಕೊಟ್ಟಂತಹ ವಿಚಾರಗಳೆಲ್ಲವನ್ನು, ಹೇಳಿದಂತಹ ವಿಚಾರಗಳೆಲ್ಲವನ್ನು ಗಣನೆಗೆ ತೆಗೆದುಕೊಂಡಾಗ ಎಲ್ಲ ವಿಚಾರದಲ್ಲೂ ಮೊದಲಿಗ ನಾನು. ತಾಯಿಯವರವರೆಗೆ 3 ಮಕ್ಕಳಿದ್ದಾರೆ ಅಂತ ಇಟ್ಟುಕೊಳ್ಳೋಣ. 3 ಮಕ್ಕಳಲ್ಲಿ ಹಿರಿಯ ಮಗನಿಗೆ ತಾಯಿ ಮೊದಲ ಹೆಸರಿನಿರಿಸಿದ್ದಾಳೆ. ಹಾಗೆ ತಾಯಿ ಮೊದಲು ನಾಮಕರಣ ಮಾಡಿದ ನನಗೆ ಶುಭ ಧಾಮನೆಯ ಬ್ರಹ್ಮ ಮೊದಲಾಗಿ ನಾಮ ಇಟ್ಟದ್ದು ಇವನಿಗೆ ತಾಯಿ. ನಿನಗೆ ಅಲ್ವಾ? ನಿನ್ನ ವ್ಯಂಗ್ಯ, ನಿನ್ನ ಚಾಟೋಕ್ತಿ ಎಲ್ಲ ಬೇಡ. ನಾಮ ಅಂತ ಹೇಳಿದ್ರೆ ಹೆಸರಲ್ವಾ ಬ್ರಹ್ಮ? ಅಲ್ಲ, ನಿನ್ನ ಮುಖಗಳು ಉಂಟಲ್ಲ, ಕಣ್ಣುಗಳು ಆ ಕಡೆ ಈ ಕಡೆ ಎಲ್ಲೆಲ್ಲ ಹೋಗ್ತಾ ಉಂಟು, ನಿನ್ನ ಕಣ್ಣು ಗೊತ್ತಾನೆ. ಹೌದಾ ಹರಿ? ಅಷ್ಟು ಮಾತ್ರವಲ್ಲ, ಆಮೇಲೆ ಉತ್ತಮವಾದಂತಹ ಉದ್ಯೋಗವನ್ನು, ಮೊದಲ ಉದ್ಯೋಗವನ್ನು ನನಗೆ ಅನುಗ್ರಹಿಸಿದ್ದಾಳೆ. ನಿನಗೆ ಅದು ಮೊದಲೇ ಕೊಟ್ಟದ್ದು. ಮೊದಲು ಸೃಷ್ಟಿ, ಅದು ಪ್ರಧಾನ, ಅದುವೇ ದೊಡ್ಡದು. ಆ ಬಳಿಕ ಮೊದಲಿಗೆ ವಾಸಸ್ಥಾನವನ್ನು ಅನುಗ್ರಹಿಸಿದ್ದಾಳೆ ಎಂಬಾಗ 3 ವಿಚಾರದಲ್ಲೂ ಅಧಿಕ ನಾನು, 3ರಲ್ಲೂ ಶ್ರೇಷ್ಠ ನಾನು, 3ರಲ್ಲಿಯೂ ಮೊದಲಿಗ ನಾನು, ದ್ವಿತೀಯ ನೀನು, ತೃತೀಯ ಹರ. ಆದುದರಿಂದಲೇ ನಾನು ಶ್ರೇಷ್ಠ, ನಾನು ಜ್ಯೇಷ್ಠ, ನಾನು ಹಿರಿಯ ಎನ್ನುವುದನ್ನು ಒಪ್ಪಿಕೊಂಡು ಕಾರ್ಯೋನ್ಮುಖರಾಗಬೇಕು. ನೀವೀಗ ನಿನ್ನ ಸೃಷ್ಟಿಯ ಕಾರ್ಯ ಅಧಿಕ ಅಂತ. ಹೌದು. ಘನವಾದದ್ದೇ. ಹೌದು, ಹಾಗೆ ಹೇಳು. ಆದರೆ ಅಷ್ಟೊಂದು ಅಲ್ಲ. ಪುನಃ ಅಷ್ಟೊಂದು ಅಲ್ಲ. ಅಲ್ಲ ಅಂತ ಸೇರಿಸದೇ ಇದ್ದರೆ ಅದೇ ಹೌದು ಎನ್ನುವ ಹಾಗೆ ನೀನು ಭಾವಿಸಿದ್ರೆ ಪದೇ ಪದೇ ನೀನು ಅಲ್ಲ 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 ಅಂತ ಹೇಳ್ತಿ. ಹೌದು ಹೌದು ಅಂತ ಹೇಳ. ಯಾಕೆ ಹೇಳುವುದಕ್ಕಾಗುವುದಿಲ್ಲ? ಯಾಕೆ? ನಾವು ಅಪಾತ್ರರಿಗೆ ಯಾವ ಕಾಲಕ್ಕೂ ದಾನ ಮಾಡಬಾರದು. ಸತ್ಯ. ಮಾತ್ರ ಅಲ್ಲ, ಅಪ್ರಸ್ತುತವಾದಂತಹ ವಿಷಯ ಆಗಿದ್ರೆ ಅದನ್ನು ಅವನ ಸಮಕ್ಷದಲ್ಲೇ ಆವಾಗಲೇ ಖಂಡಿಸಬೇಕು. ಈಗ ಅವನನ್ನು ತಿದ್ದಿಕೊಳ್ತಾನೆ ಅಲ್ವಾ? ಅದಕ್ಕೆ ನಿನ್ನ ಸಮ್ಮುಖದಲ್ಲೇ ಅದನ್ನು ಖಂಡಿಸಿದ್ರೆ ಮುಂದೆ ಒಳಿತಾದೀತು ಎನ್ನುವಂತಹ ನಿರೀಕ್ಷೆ ನನ್ನದ್ದು. ಅಪ್ರಸ್ತುತ ಪ್ರಸಂಗವ? ಹೌದು ಬ್ರಹ್ಮ. ಹೇಗೆ? ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಮಾಡುವಂತಹ ನಾನೇ ಅಧಿಕ. ಹೌದು, ಅದುವೇ ಮೊದಲ ಉದ್ಯೋಗ ಅಂತ ನೀನು ಹೇಳಿದ್ರೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಯಾಕೆ ಆಗುವುದಿಲ್ಲ ಎನ್ನುವ ಹಾಗೆ ಭಾವಿಸಿದ್ದೀಯ? ಯಾಕು? ಕಳೆದ ಕಲ್ಪದಲ್ಲಿ ಲಯವಾದದ್ದನ್ನು ಪುನಃ ಸೃಜಿಸಿ ಪಾಲಿಸಿ ಲಯಗೊಳಿಸಿ. ಹಾಗಾದರೆ ಕಳೆದ ಕಲ್ಪದ್ದೇ ನಮಗೆ ಕೊಂಡಿಯಾಗಿರುವಾಗ ಇಲ್ಲಿ ನಾನೇ ಪ್ರಧಾನ, ನನ್ನಿಂದಲೇ ಎಲ್ಲವೂ ಕೂಡ ಎನ್ನುವ ಹಾಗೆ ನೀನಾಡಿದ್ರೆ ಅದನ್ನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಏನು? ಸೃಷ್ಟಿ, ಸ್ಥಿತಿ, ಲಯ, ತಿರೋಭಾವ ಹಾಗೂ ಅನುಗ್ರಹ ಇವು ಪಂಚಕೃತ್ಯಗಳು. 3 ನಮಗೆ ಸಂಬಂಧಪಟ್ಟದ್ದು, 2 ತಾಯಿಗೆ ಸಂಬಂಧವೇ. ಹಾಗಾದರೆ ಅದು ಒಂದರ ಹಿಂದೆ ಒಂದು ಸುತ್ತುತ್ತಾ ಇರುವ ಕಾರಣ
ಅದರಲ್ಲಿ ಯಾವುದು ಮೊದಲು ಎನ್ನುವ ಹಾಗೆ ನಾವು ಹೇಳುವುದಕ್ಕಾಗುವುದಿಲ್ಲ. ನೀನೊಂದು ವೃತ್ತವನ್ನು ಚಿತ್ರಿಸು, ಅದು ತಿರುಗುವುದಕ್ಕೆ ಪ್ರಾರಂಭ ಆದ ಬಳಿಕ ಅದರ ಆದಿಯಲ್ಲಿ ಅಂತ್ಯದಲ್ಲಿ ಎನ್ನುವ ಹಾಗೆ ನಮಗೆ ಹೇಳುವುದಕ್ಕಾಗುವುದಿಲ್ಲ ಬ್ರಹ್ಮ. ಒಂದು ಸ್ವಾತಂತ್ರ್ಯವೇ ಇಲ್ಲದ ಉಜ್ಜುಗ ಅಂತ ಹೇಳಿದರೆ ಅದು ಸೃಷ್ಟಿ. ನಿನ್ನದ್ದು ಪುನಃ ಸೃಷ್ಟಿಯೇ ಹೊರತು ನವೀನ ಸೃಷ್ಟಿ ಅಲ್ವಲ್ಲ ಬ್ರಹ್ಮ. ನನ್ನ ಸೃಷ್ಟಿಯ ಬಗ್ಗೆ ವಿಚಾರ ವಿಮರ್ಶೆ ಮಾಡಬೇಡ. ಏನುಂಟು ಏನಿಲ್ಲ ಎಂಬುದನ್ನು ಯೋಚನೆ ಮಾಡಿ. ಎಲ್ಲವೂ ಉಂಟು, ಎಲ್ಲವೂ ಉಂಟು. ಅದನ್ನು ಪ್ರಾಮಾಣಿಕವಾಗಿ ನಾನು ಒಪ್ಪಿಕೊಳ್ತೇನೆ. ಆದರೆ ಈ ಮೂರೂ ಉಜ್ಜುಗಗಳನ್ನು ಸಮರ್ಥವಾಗಿ ಮುನ್ನಡೆಸುವಂತಹ ಸಾಮರ್ಥ್ಯ ಇರುವುದು ಯಾರಿಗೆ? ಕರ್ಮಾಧ್ಯಕ್ಷನಾಗಿರುವಂತಹ ನನಗೆ. ಸಚೇತನನಾಗಿ ಸಾಕ್ಷಿಯಾಗಿ ಕೇವಲನಾಗಿ ರಂಜಿಸುತ್ತಾ ಇರುವಂತಹ ನಾನೇ ಅದಕ್ಕೆ ಹೊಣೆಗಾರನಾಗಿರುತ್ತೇನೆ. ನಿನ್ನ ಸೃಷ್ಟಿ ಸರಿಯಾದಂತಹ ನೆಲೆಯನ್ನೋ ಬೆಲೆಯನ್ನೋ ಸ್ಥಾನಮಾನವನ್ನೋ ಕಾಣಬೇಕು ಎಂದಿದ್ದರೆ ನನ್ನ ಪಾಲನೆಯೇ ಅದಕ್ಕೆ ಹೇತುವಾಗುತ್ತದೆ ಬ್ರಹ್ಮ. ನೀನೊಂದು ಬೀಜವನ್ನು ಬಿತ್ತು, ಅದರ ಬಳಿಗೆ ಹೋಗದೇ ಇದ್ದರೆ, ನೀರನ್ನು ಪೋಷಕಾಂಶಗಳನ್ನು ಒದಗಿಸದೇ ಇದ್ದರೆ ಆ ಬೀಜ ಏನಾಗುತ್ತದೆ? ಕೆಟ್ಟು ಹೋಗ್ತದೆ, ಸತ್ತು ಹೋಗ್ತದೆ ಅಲ್ವೇ? ಹಾಗಾದರೆ ಅದಕ್ಕೆ ನೀರನ್ನು ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸಮಯದಲ್ಲಿ ಒದಗಿಸುವವ ಯಾರು? ನಾನೇ ಅಲ್ವಾ? ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ ಬೇಕಾದುದನ್ನು ಕೊಟ್ಟು ಪೊರೆಯುವ ಹದನವನ್ನು ಹೊಂದಿದಂತಹ ನಾನೇ ನನ್ನ ಉದ್ಯೋಗವೇ ಶ್ರೇಷ್ಠ ಅನ್ನಿಸುವುದಿಲ್ವ ನಿನಗೆ? ನೋಡು ನಾನು ಶ್ರೇಷ್ಠ ಅಂತ ಹೇಳಿದೆ. ಮೊದಲಾಗಿ ನೀನು ಹೇಳಿದೆ ನಮ್ಮದು ಸಮಾನತೆಯ ಸಿದ್ಧಾಂತ, ಸಮತಾ ಭಾವ ಅಂತ ಹೇಳಿ ಅದು ನಡೀಲಿಲ್ಲ. ಈಗ ನೀನು ಉದ್ಯೋಗದ ಶ್ರೇಷ್ಠ ಅಂದ್ರೆ ನೀನು ವಾದಕ್ಕೆ ಬಂದೆ. ನನ್ನ ಉದ್ಯೋಗದ ಬಗ್ಗೆ ನನಗೂ ಅಭಿಮಾನ ಇಲ್ವ ಬ್ರಹ್ಮ? ಉದ್ಯೋಗದ ಬಗ್ಗೆ ಅಭಿಮಾನ ಬೇಕು, ಸ್ವಾಭಿಮಾನವೂ ಬೇಕು. ನಮ್ಮ ಸೇವೆ ಎನ್ನುವುದು ಅದು ನಿರಂತರ. ಇವತ್ತು ಮುಗಿಯುತ್ತದೆ, ನಾಳೆ ಮುಗಿಯುತ್ತದೆ ಎನ್ನುವ ಹಾಗೆ ನಾವು ಯೋಚಿಸುವ ಹಾಗೆ ಮಾಡಬೇಡ. ಬೇಗ ಮುಗಿಬೇಕು ನನಗೆ. ಆ ಸೇವೆ ನಿರಂತರವಾಗಿ ಸಾಗಬೇಕು. ಈ ವಾದವನ್ನು ಇಲ್ಲಿಗೆ ಬಿಡಬೇಕು ನಾವು. ಅಲ್ಲ, ಬೇಗ ಮುಗಿಸಿದ್ರೆ ಮತ್ತೆ ಮುಂದೆ ವಾದ ಮಾಡುದು ಯಾವಾಗ? ಯಾರನ್ನು ಅಲ್ವಾ? ಮುಂದೆ ವಾದ ಮಾಡಬೇಡ. ಈಗ ಹೇಗೆ ಮುಕ್ತಾಯಗೊಳಿಸುವುದು ಅಂತ? ಬೇಡ, ನಾವಿಬ್ಬರು ವಾದ ಮಾಡುದು ಯಾಕೆ? ಮತ್ತೆ ನಮಗೆ ಒಂದು ವಿಚಾರಕ್ಕೆ ಕೊರತೆ ಉಂಟು ಈಗ. ಯಾವುದು? ನಮ್ಮ ಓಡಿಲ್ವ? ಹೌದು. ನನ್ನ ವಿಚಾರಕ್ಕೆ ಪೂರಕ ಮತ ಒಂದು ಮತ ನಾನು ಕ್ರೋಢೀಕರಿಸಿದ್ರೆ ನಾನು ಶ್ರೇಷ್ಠನಾಗುವುದಿಲ್ವ? ಇರುವುದು ಒಂದೇ ಮತ. ಆ ಒಂದು ಮತ, ಆ ಒಂದು ನಿನಗೆ ಬಿದ್ದರೆ ಸರಿಯಾಗುತ್ತದೆ. ಒಂದು ಮತ ಸೇರಿಸಿ. ಹೌದು, ಕೇಳಿ ನೋಡುವ. ಇವನೆಲ್ಲ ಹೇಳಿದೆ. ಯಾವುದು ಎಲ್ಲೆಲ್ಲಿಗೆ ಹೇಗೆ ಹೇಗೆ ಸರಿ, ಯಾವುದು ಸರಿ ಎಲ್ಲಿಗೆ ಸರಿ ಹೇಗೆ ಸರಿ ಅದು ಬೇಕು ಎಂಬುದಾಗಿ ಈಗ ಹೇಳ್ತೇನೆ. ಹೇಳು. ಹರಿ, ನೀನು ಹೇಳಿದ್ದೇ ಸರಿ. ಸರಿಯಾ? ಎರಡಲ್ಲಿ ಒಂದು ಹೋಯಿತು, ಎರಡು ಉಳಿಯಿತು. ಅದು ನನಗೂ ಸರಿ, ನಿನಗೂ ಸರಿಯಾಗಿ. ಮೂರಲ್ಲಿ ಎರಡು ಹೋಯಿತು, ಇನ್ನೊಂದುಂಟು ನಿನ್ನಲ್ಲಿಗೆ ಬರ್ತದೆ. ನೀನು ಈ ವಾದದಿಂದ ಹಿಂದೆ ಸರಿ. ಅದು ಸರಿಯಾದ ಸರಿ ಬ್ರಹ್ಮ. ಆದ್ರೆ ಒಂದು, ಯಾವುದೇ ಕಾರಣಕ್ಕೂ ನಾನು ವಾದದಿಂದ ಹಿಂದೆ ಸರಿಯಲೇಬೇಕು. ಯಾಕೆ? ಕಾರಣ ಹೇಳು. ಅಲ್ಲ, ಕಾರಣ ಉಂಟು. ನಾವು ಮತಕ್ಕೆ ತಲೆಬಾಗಲೇಬೇಕು. ನೀನೇ ಹೇಳಿದ್ದಲ್ವ, ಅವನ ಮತ ಯಾರಿಗೆ ಬೀಳುತ್ತದೆ ಅದಕ್ಕೆ ನಾವು ತಲೆಬಾಗಬೇಕು. ನಾನು ಕೇಳಿದ್ದೇನೆ ಈಗ, ಆ ಮತ ಯಾವ ಕಾರಣಕ್ಕೆ ಎಲ್ಲಿಗೆ ಹೇಗೆ ಅಂತ ಕೇಳಿದ್ದೆ. ಹೇಳ್ತೇನೆ. ಮಾತು ಕೊಟ್ಟಂತಹ ಮೂರು ಉದ್ಯೋಗ, ಸೃಷ್ಟಿ, ಪಾಲನೆ, ಲಯ, ಈ ಮೂರು ಉದ್ಯೋಗವನ್ನು ಸಮಾನವಾಗಿ ತುಲನೆ ಮಾಡಿ ನೋಡಿದ್ದೇವೆ. ಹೌದೌದು, ಪಾಲನಾ ಕಾರ್ಯವೇ ಹೆಚ್ಚಿನದ್ದು. ಯಾಕಂದ್ರೆ ಸೃಷ್ಟಿಯ ಕಾರ್ಯ ಕ್ಷಣ ಮಾತ್ರದಲ್ಲಿ ನಡೆಯುವುದಕ್ಕೆ ಸಾಧ್ಯತೆ ಇದೆ. ಹಾಗೆ ಕಾಲಾಂತರಕ್ಕೆ ಲಯಗೊಳಿಸುವವ ನಾನು, ಕ್ಷಣ ಮಾತ್ರದಲ್ಲಿ ಲಯಗೊಳಿಸುವುದಕ್ಕೂ ಸಾಧ್ಯತೆ ಇದೆ. ಹಾಗಂತ ಹೇಳಿ ಪಾಲನಾ ಕಾರ್ಯ ಹಾಗಲ್ಲ, ದೀರ್ಘ ಸಮಯ ಬೇಕು. ದೀರ್ಘಾವಧಿಯಲ್ಲಿ ನಡೆಯುವುದೇ ಪಾಲನಾ ಕಾರ್ಯ. ಹಾಗಾಗಿ ಪಾಲನಾ ತೀರ್ಮಾನವನ್ನು ಕೈಗೊಂಡು ಅದು ಬೇಕು, ಮತ್ತೇನು ಅಲ್ಲ. ಹರಿಹರಲ್ಲಿ ಭೇದ ಇಲ್ಲ ಎಂಬುದನ್ನು ಮುಂದೆ ಪ್ರಪಂಚಕ್ಕೆ ತೋರಿಸುವುದಕ್ಕಾಗಿ ಹರಿಯನ್ನೇ ಐಕ್ಯನಾಗಬೇಕೆಂಬುದಾಗಿ ಮನಸ್ಸಾಗಿದೆ. ಅಲ್ಲ, ನನಗೆ ಮತ ಹಾಕಿದ ಇವ ನನ್ನ ಒಳಗೆ ಅಲ್ಲ